ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಮೀನ್ಸ್ ಬೌರಿಂಗ್ ಅಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಟ್ 2026 ಕಟ್ ಆಫ್ ಪ್ರೆಡಿಕ್ಷನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಕಟ್ ಆಫ್ ಪ್ರೆಡಿಕ್ಷನ್ ಯಾವ ರೀತಿ ಮಾಡ್ತಿದ್ದೀನಿ ಅಂದರೆ, ಲೈಕ್ 2024 ನಿಮಗೆ ಫಸ್ಟು ಕಟ್ ಆಫ್ನ ತೋರಿಸ್ತೀನಿ, ನೆಕ್ಸ್ಟ್ 2025, ನೆಕ್ಸ್ಟ್ 2026 ಅಲ್ಲಿ ಏನಾಗುತ್ತೆ ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ನಾನು ರಿವ್ಯೂಸ್ ಎಲ್ಲ ಕೇಳಿದ ಪ್ರಕಾರ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಓಕೆ, ರ್ಯಾಂಡಮ್ ಆಗಿ ಸುಮ್ಮನೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕರೆಕ್ಟ್ ಆಗಿ ಅಷ್ಟು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ ಯಾರ ಕೈಲೂ. ಬಟ್ ಈ ವಿಡಿಯೋದಲ್ಲಿ ಆದಷ್ಟು ಕ್ಲಿಯರ್ ಆಗಿ ನಿಮ್ಗೆ ಇಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ನೀವು ಕೇಳಿದ್ರೆ ನೀವು ಪಕ್ಕ ಒಪ್ತೀರಾ, ಇಷ್ಟಾಗುತ್ತೆ ಬ್ರೋ ಅಂತ ನೀವು ಪಕ್ಕ ಒಪ್ತೀರಾ. ಆ ರೀತಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬೈ ಯೂಸಿಂಗ್ ಲಾಸ್ಟ್ ಇಯರ್ ಕಟ್ ಆಫ್. ಓಕೆ, ಲಾಸ್ಟ್ ಇಯರ್ ಕಟ್ ಆಫ್ ನ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಈ ರೀತಿ ಇದನ್ನ ಎಕ್ಸ್ಪ್ಲೈನ್ ಮಾಡೋಂಥದ್ದು. ಲಾಸ್ಟ್ ಇಯರ್ ಸಹ ಇದೇ ರೀತಿ ವಿಡಿಯೋಸ್ ಮಾಡಿದ್ದೆ, ತುಂಬಾ ಜನ ಒಪ್ಕೊಂಡಿದ್ರಿ. ಆಲ್ಮೋಸ್ಟ್ ಅದೇ ರೀತಿ ಕಟ್ ಆಫ್ಗಳು ಬಂದಿತ್ತು ಫೈನಲ್ ಆಗುನು. ಸೊ ಅದೇ ರೀತಿ ಈ ವರ್ಷನೂ ಸಹ ಮಾಡ್ತಾ ಇದ್ದೀನಿ ಬೈ ಯೂಸಿಂಗ್ ಲಾಸ್ಟ್ ಇಯರ್ ಕಟ್ ಆಫ್. ಸೊ ದಟ್ ಇದು ಮ್ಯಾಕ್ಸಿಮಮ್ ಸರಿ ಇರ್ಲಿ ಅಂತ. ಈಗ ರಿಯಲ್ ಆಗಿ ಕಟ್ ಆಫ್ ಯಾವಾಗ ಗೊತ್ತಾಗುತ್ತೆ? ನೀಟ್ 2026 ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಂಥದ್ದು. ಬಟ್ ಅದಕ್ಕೂ ಮುಂಚೆ ನಮ್ಗೆ ಈಗ ಈ ಕಾಲೇಜ್ ಸಿಗುತ್ತಾ, ಈ ಕಾಲೇಜ್ ಸಿಗಲ್ವಾ, ನಂದು ಇವಾಗ ಎಕ್ಸಾಮ್ ಆಗಿದೆ, ನಾನು ಲೆಕ್ಕ ಹಾಕ್ತೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಈಗ ಇಷ್ಟೇ ಒಂದು ಸ್ಟೆಬಿಲಿಟಿ ಬರ್ಬೇಕಂದ್ರೆ ಈ ಕಾಲೇಜ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಸೊ ಈಗ ನಿಮ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಹಾಕಿ, ಲೈಕ್ ಇಷ್ಟು ಮಾರ್ಕ್ಸ್ ಬಂದಿದೆ, ಇಷ್ಟಕ್ಕೆ ಸಿಗುತ್ತಾ ಇಲ್ಲ ಅಂತ. ಈ ವಿಡಿಯೋದಲ್ಲಿ ನಾನು ಅಟ್ಲೀಸ್ಟ್ ಸೆಮಿ ಗೌರ್ಮೆಂಟ್ ಕಾಲೇಜ್ ಸಿಗ್ಬೇಕಂದ್ರೆ, ಓಕೆ, ಅಟ್ಲೀಸ್ಟ್ ಸೆಮಿ ಗೌರ್ಮೆಂಟ್ ಇನ್ ಕರ್ನಾಟಕ ಎಷ್ಟು. ಓಕೆ, ಇವಾಗ ಇಲ್ಲಿ ಸ್ಕ್ರೀನ್ ಅಲ್ಲಿ ಪ್ರೆಸೆಂಟ್ ಆಗ್ತಿದೆ ಅಲ್ಲ ಇಷ್ಟೊತ್ತಿಂದ, ಇದೆಲ್ಲ ಲಾಸ್ಟ್ ಇಯರ್ ಮತ್ತೆ ಅಂದ್ರೆ 2024 ಮತ್ತೆ 2025 ಕಟ್ ಆಫ್. ಓಕೆ, ಈಗ 2026 ಪ್ರೆಡಿಕ್ಷನ್ ನ ನಾನಿಲ್ಲೇ ಬರಿತೀನಿ. ಆ ಬರೆಯೋಕ್ಕೂ ಮುಂಚೆ ನಾನು ನಿಮ್ಗೆ ಏನಕ್ಕೆ ಇಷ್ಟು ಬರಿತಿದ್ದೀನಿ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ. ಸೊ ಅದನ್ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಜನರಲ್ ಮೆರಿಟ್ಗೆ 2024 ಅಲ್ಲಿ 600 ಕಟ್ ಆಫ್ ಇತ್ತು. ಓಕೆ, ಈಗ 2025 ಅಲ್ಲಿ ಎಷ್ಟಿತ್ತು ಕಟ್ ಆಫ್? 485 ಮಾರ್ಕ್ಸ್. ಓಕೆ, ಈಗ 485 ಮಾರ್ಕ್ಸ್ ಇತ್ತು ಕಟ್ ಆಫ್. ಓಕೆ, ಈ 485 ಒಬ್ಬ ಆವ್ರೇಜ್ ಪರ್ಸನ್, ಓಕೆ, ಆವ್ರೇಜ್ ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಅಲ್ಲ, ಒಬ್ಬ ಆವ್ರೇಜ್ ಪರ್ಸನ್ ಸ್ಕೋರ್ ಮಾಡ್ಬೇಕಂದ್ರೆ 485 ನ ಅವನು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಮಾಡಬೇಕು ಅಂತ ಒಂದು ಕ್ವಶನ್. ಓಕೆ, ಈಗ ಆ ಪರ್ಸನ್ ಲಾಸ್ಟ್ ಇಯರ್ ಬಯಾಲಜಿ ಪೇಪರ್ನ ನೋಡಿದ್ರೆ ಅವನು ಎಷ್ಟು ಸ್ಕೋರ್ ಮಾಡ್ಬೋದು ಅಂದ್ರೆ, ಲೈಕ್ ಒಂದು 270 to 280 ಸ್ಕೋರ್ ಮಾಡ್ಬೋದು. ಓಕೆ, ಕೆಮಿಸ್ಟ್ರಿ ನೋಡೋದಾದ್ರೆ ಕೆಮಿಸ್ಟ್ರಿ ವಾಸ್ ಆಲ್ಸೋ ಲೈಕ್ ಬಿಟ್ ಟಫ್ ಲಾಸ್ಟ್ ಇಯರ್. ಓಕೆ, ಅದರಲ್ಲಿ ಅವನು ಎಷ್ಟು ಸ್ಕೋರ್ ಮಾಡ್ತಾನೆ ಟು ಗೆಟ್ 485 ಅಂತ. ಓಕೆ, ಅವನು ಎಷ್ಟು ಸ್ಕೋರ್ ಮಾಡ್ಬೋದು? 130 to 140 ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ ಫಿಸಿಕ್ಸು ವಿಚ್ ವಾಸ್ ವೆರಿ ಟಫ್ ಲಾಸ್ಟ್ ಇಯರ್. ಓಕೆ, 2025 ಇದು. 2026 ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟಾಗುತ್ತೆ ಅಂತ. ಈಗ 2025 ಫಿಸಿಕ್ಸ್ ಅಲ್ಲಿ ಅವನು ಎಷ್ಟು ಸ್ಕೋರ್ ಮಾಡ್ಬೋದು? 2 ಆ್ಯಡ್ ಮಾಡಿದ್ರೆ 400 ಆಗುತ್ತೆ. ಅವನು ಲೈಕ್ ಒಂದು 75 to 90. ಓಕೆ, 75 ಬೇರೆ ಮಿನಿಮಮ್. ಓಕೆ, ಇಷ್ಟು ಸ್ಕೋರ್ ಮಾಡ್ಕೊಂಡ್ರೆ ಅವನಿಗೆ 485 ಸ್ಕೋರ್ ಆಗುತ್ತೆ ಅಲ್ವಾ? ನೀವೊಂದ್ಸರಿ ಕೌಂಟ್ ಮಾಡ್ಕೊಳ್ಳಿ, ಒಂದು 10-20 ಮಾರ್ಕ್ಸ್ ಆ ಕಡೆ ಈ ಕಡೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಟು ಗೆಟ್ 485 ಈ ಶುಡ್ ಸ್ಕೋರ್ 270 in biology, 130 in chemistry and 85 in physics. 75-85 ಮಧ್ಯದಲ್ಲಿ. ಓಕೆ, ಈಗ ಅದೇ ಸ್ಟೂಡೆಂಟು ಈ ವರ್ಷದ ಪೇಪರ್ಗೆ ಕಂಪೇರ್ ಮಾಡ್ತೀನಿ. ಓಕೆ, ಪೇಪರ್ಗೆ ಕಂಪೇರ್ ಮಾಡಿದಾಗ ಅವನು ಎಷ್ಟೆಷ್ಟು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪೇಪರ್ ಈಸಿ ಇರೋದ್ರಿಂದ ಎಷ್ಟು ಮಾರ್ಕ್ಸು, ಎಲ್ಲರೂ ಸ್ಟೂಡೆಂಟ್ ಕಟ್ ಆಫ್ ಅಂದ್ರೆ ಎಲ್ಲರೂ ಸ್ಟೂಡೆಂಟ್ ಎಷ್ಟು ಇನ್ಕ್ರೀಸ್ ಮಾಡ್ಕೋಬಹುದು ಆ ಪೇಪರ್ ಇಂದ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಬಯೋ ಪೇಪರ್ನ ನಾನು ಸ್ಟೂಡೆಂಟ್ಸ್ ಹತ್ರ ರಿವ್ಯೂ ತಗೊಂಡು ಒಂದ್ ಸ್ವಲ್ಪ ವಿಡಿಯೋಸ್ ಅನಲೈಸ್ ಎಲ್ಲ ಮಾಡಿದ ಮೇಲೆ ಹೇಳ್ತಿರೋಂಥದ್ದು. ಬಯಾಲಜಿ ವಾಸ್ ಬಿಟ್ ಈಸಿ ಇಯರ್ ದ್ಯಾನ್ ಲಾಸ್ಟ್ ಇಯರ್. ಓಕೆ, ತುಂಬಾ ಈಸಿ ಏನಿಲ್ಲ, ತುಂಬಾ ಜನ ಒಂದ್ ಸ್ವಲ್ಪ ಲೆಂತಿ ಅಂತ ನಮ್ಗೆ ಹೇಳ್ತಿದ್ರು. ಈಸಿ ಅಂದ್ರೆ ಟಫ್ ಮಾಡೋಕ್ಕಾಗಲ್ಲ, ಬಯಾಲಜಿ ಲೆಂತಿ ಮಾಡ್ಬೋದು ಅಷ್ಟೇ. ಓಕೆ, ಲೈಕ್ ಲಾಸ್ಟ್ ಇಯರ್ ರೀತಿ ಇರಲಿಲ್ಲ, ಒಂದ್ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಂತ ಇತ್ತು ಬಯಾಲಜಿ. ಸೊ ಬಯಾಲಜಿ ಐ ಥಿಂಕ್ ಯು ಶುಡ್ ಸ್ಕೋರ್ ಅಟ್ ಲೀಸ್ಟ್ ಲೈಕ್ 290 to 300 ಈ ವರ್ಷ ಹೋಗ್ಬೋದು ಅಂತ. ಓಕೆ, ವಿಚ್ ಮೀನ್ಸ್ ಹೌ ಮಚ್ ಸ್ಕೋರ್ ಇಟ್ ಇನ್ಕ್ರೀಸ್ಡ್ ಲೈಕ್ 20 ಮಾರ್ಕ್ಸ್. ಓಕೆ, 20+ ಆಯ್ತು ಇಲ್ಲಿ. ಈಗ ಕೆಮಿಸ್ಟ್ರಿಗೆ ಬರೋದಾದ್ರೆ ಕೆಮಿಸ್ಟ್ರಿಯಲ್ಲಿ ಈ ವರ್ಷ ಸೇಮ್ ಪೇಪರ್. ಓಕೆ, ಸೇಮ್ ಲಾಸ್ಟ್ ಇಯರ್ ಹೇಗಿತ್ತು ಅದೇ ರೀತಿ ಈ ವರ್ಷನೂ ಇತ್ತು ಪೇಪರ್. ಲೈಕ್ ಒಂದು ಸ್ವಲ್ಪ ಟಫ್ ಇದೆ ಅಂತ ತುಂಬಾ ಜನ ಹೇಳ್ತಿದ್ರು. ಲೈಕ್ ಕಟ್ ಆಫ್ ತುಂಬಾ ಇದಾಗಲ್ಲ, ವೇರಿ ಆಗಲ್ಲ, ನ್ಯೂಟ್ರಲ್ ಇರುತ್ತೆ.
ಲೈಕ್ ಈಗ ಲಾಸ್ಟ್ ಇಯರ್ ತುಂಬಾ ಟಫ್ ಇರೋದ್ರಿಂದ ಈ ವರ್ಷ ಈಸಿ ಟಫ್ ಬರುತ್ತೆ ಅನ್ನೋ ಒಂದು ಇದ್ರಲ್ಲಿ ಟಫ್ ಕ್ವಶನ್ಸ್ ನ ಜಾಸ್ತಿ ಸಾಲ್ವ್ ಮಾಡಿರ್ತಾರೆ ಅಲ್ವಾ ಸ್ಟೂಡೆಂಟ್ಸ್ ಅಲ್ವಾ, ಜಾಸ್ತಿ ಸಾಲ್ವ್ ಮಾಡಿರ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಈಸಿ ಅನ್ಸ್ಬೇಕಿತ್ತು, ಬಟ್ ತುಂಬಾ ಜನಕ್ಕೆ ಟಫ್ ಅನ್ಸಿದೆ. ಬಟ್ ಆಕ್ಚುಲಿ ಐ ಶುಡ್ ರೈಟ್ 130ನೇ ಇಟ್ಕೊಳ್ಳೋಣ, 130 to 145 ಇಟ್ಕೊಳ್ಳೋಣ. ಒಂದು 5 marks ಎಕ್ಸ್ಟ್ರಾ ತೆಗಿಬೋದು, ಯಾಕಂದ್ರೆ ಜಾಸ್ತಿ ಕ್ವಶನ್ಸ್ ಟಫ್ ಕ್ವಶನ್ಸ್ ನ ಪ್ರಿಪೇರ್ ಆಗಿರ್ತಾರೆ ಕೆಮಿಸ್ಟ್ರಿಲಿ ಲಾಸ್ಟ್ ಇಯರ್ ಟಫ್ ಬಂದಂತ. ಸೊ ಸ್ಕೋರ್ ಇಂಪ್ರೂವ್ ಆಗಂತ ಚಾನ್ಸಸ್ ಇರುತ್ತೆ. ಮೇ ಬಿ 0 to 5 marks ಆಡ್ ಆಗ್ಬೋದು. ನೆಕ್ಸ್ಟ್ ಫಿಸಿಕ್ಸ್ ಪೇಪರ್ ಬಂದ್ರೆ ಇಲ್ಲಿ ಮೈನ್ ಟ್ವಿಸ್ಟ್ ಇರೋಂಥದ್ದು. ಫಿಸಿಕ್ಸ್ ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಈಸಿ ಅಂತ. ತುಂಬಾ ಈಸಿ ಅಂದ್ರೆ ತುಂಬಾ ಈಸಿ ಅಲ್ಲ, ಲೈಕ್ ಆವ್ರೇಜ್ಲಿ ಒಂದ್ ಸ್ವಲ್ಪ ಈಸಿ ಇತ್ತು. ಲಾಸ್ಟ್ ಇಯರ್ ತುಂಬಾ ಟಫ್ ಕ್ವಶನ್ಸ್ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಕ್ವಶನ್ ಎಲ್ಲ ತುಂಬಾ ಟಫ್ ಇರೋದಿತ್ತು. ಅದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಟಫ್ ಅಂತ ಅಂತಿದ್ರು ಲಾಸ್ಟ್ ಇಯರ್. ಈ ವರ್ಷ ಆಕ್ಚುಲಿ ಅಷ್ಟು ಟಫ್ ಇರಲಿಲ್ಲ. ವಿ ಕ್ಯಾನ್ ಸ್ಕೋರ್ ಲೈಕ್ ತುಂಬಾ ಸ್ಕೋರ್ ಮಾಡ್ಕೋಬಹುದು ಅಂತ ಹೇಳ್ತಿದ್ರು. ಲೈಕ್ ಎಷ್ಟು ನನ್ಗೆ ಒಂದು ಅಂದಾಜ್ ಅನ್ಸಿದ್ರೆ 120 to 130 ಸ್ಕೋರ್ ಮಾಡ್ಬೋದಿತ್ತು ಅಂತ. ಓಕೆ, ಎಷ್ಟು ಇಂಪ್ರೂವ್ ಆಗುತ್ತೆ? ಎಷ್ಟು ಇಂಪ್ರೂವ್ ಆಯ್ತು ಅಂದ್ರೆ 40 to 45 marks. ಓಕೆ, ಆಡ್ ಆನ್ ಆಗುತ್ತೆ. ಈಗ 3 ಸಬ್ಜೆಕ್ಟ್ ಆಡ್ ಆನ್ ಎಷ್ಟಾಗುತ್ತೆ ಅಂದ್ರೆ ಲೈಕ್ 40 60 to ಓಕೆ ಅಷ್ಟೇ 60 to 70 marks. ಕಟ್ ಆಫ್ ವೇರಿಯೇಷನ್ 60 to 70 marks ಆಗುತ್ತೆ. ತುಂಬಾ ನೀವು ವಿಡಿಯೋಸ್ ಆಲ್ ಇಂಡಿಯಾ ಕೊಟ್ಟದವ್ರದ್ದು ಅಂದ್ರೆ ಆಲ್ ಇಂಡಿಯಾ ಅಂದ್ರೆ ನಾರ್ತ್ ಇಂಡಿಯಾದಲ್ಲೆಲ್ಲ ವಿಡಿಯೋಸ್ ಮಾಡ್ತಿರ್ತಾರ, ಅವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ 600+ ಸ್ಕೋರ್ ಹೋಗುತ್ತೆ ಈ ವರ್ಷ ಕಟ್ ಆಫ್ ಅಂತ ಹೇಳ್ತಿದ್ದಾರೆ. 620 630 ಆ ರೀತಿ ಎಲ್ಲ. ಕರ್ನಾಟಕದಲ್ಲಿ ಟು ಗೆಟ್ ಸೆಮಿ ಗೌರ್ಮೆಂಟ್, ಓಕೆ ಸೆಮಿ ಗೌರ್ಮೆಂಟ್ ಅಲ್ಲಿ ನನ್ನ ಅನಿಸಿಕೆ ಏನಂದ್ರೆ 485+ ಒಂದು ಆವ್ರೇಜ್ಲಿ ಒಂದು 60 ಇಟ್ಕೊಂಡ್ರೆ ಎಷ್ಟಾಗುತ್ತೆ? 545 to 560 ಮ್ಯಾಕ್ಸ್. ಓಕೆ, ಲೈಕ್ ಸ್ಕೋರ್ ಬಂದು ಒಂದು ರೌಂಡ್ ಆಫ್ ಹೇಳೋದಾದ್ರೆ ಸ್ಕೋರು ಲೈಕ್ 60 ಆಡ್ ಆನ್ ಆಗಿದ್ರೆ 60 to 70 marks ಆಡ್ ಆನ್ ಆದ್ರೆ ಒಂದು 560 ಮ್ಯಾಕ್ಸ್ ಹೋಗ್ಬೋದು. ಓಕೆ, 560 ಹತ್ತತ್ರ ಅರೌಂಡ್ ಹೋಗ್ಬೋದು ಫಾರ್ ಸೆಮಿ ಗೌರ್ಮೆಂಟ್. ಇನ್ನು ಗೌರ್ಮೆಂಟ್ ಆದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ಅನಲೈಸ್ ಹೇಳ್ತೀನಿ. ಓಕೆ, ಎಷ್ಟೆಷ್ಟು ಆಡ್ ಆಗುತ್ತೆ ಅಂತ ಗೌರ್ಮೆಂಟ್ಗೆ. ಓಕೆ, ಆಲ್ಮೋಸ್ಟ್ ಒಂದು 590 ಹತ್ತತ್ರ ಹೋಗ್ಬಿಡುತ್ತೆ ಕಟ್ ಆಫ್. ಓಕೆ, 600 620 630 650 ಆ ರೀತಿ ಎಲ್ಲ ಹೋಗಲ್ಲ. ಓಕೆ, ನನ್ನ ಲೆಕ್ಕ ಒಂದು 590 600 ಎಲ್ಲ ತೆಗ್ದಿದ್ರಿ ಅಂದ್ರೆ ಲೈಕ್ 550 540 ತೆಗ್ದಿದ್ರು ಏನ್ ಪ್ರಾಬ್ಲಮ್ ಇಲ್ಲ, ಚಾನ್ಸ್ ಇದೆ. ಓಕೆ, ಅಟ್ಲೀಸ್ಟ್ ಸೆಮಿ ಗೌರ್ಮೆಂಟ್ಗೆಲ್ಲ ಚಾನ್ಸ್ ಇರುತ್ತೆ. ಓಕೆ, 550 ಎಲ್ಲ ತೆಗ್ದಿದ್ರು. ಇನ್ನ 600+ ಇದ್ರಿ ಅಂದ್ರೆ ಕೂಲ್ ಆಗ್ಬೋದು, ಕಂಪ್ಲೀಟ್ಲಿ ಕೂಲ್ ಆಗಿ ನಿಮ್ಗೆ ಕಾಲೇಜ್ ಸಿಗುತ್ತೆ. ಓಕೆ, ಈಗ ಕಟ್ ಆಫ್ ಎಷ್ಟೆಷ್ಟಾಗುತ್ತೆ ಪ್ರತಿಯೊಂದು ಕ್ಯಾಟಗರಿದು ಅಂತ ಈಗ ನೆಕ್ಸ್ಟ್ ಬರೀತೀನಿ. ಓಕೆ, ಕಾಮನ್ ಆಗಿ ನಾನು 60 marks ಆ್ಯಡ್ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ, 70 ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಓಕೆ, 70 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 55 555 ನೆಕ್ಸ್ಟ್ 220 ಕಮ್ಮಿ ಅಂದರೆ 535 ನೆಕ್ಸ್ಟ್ 540 549 554 550. ಇನ್ನು SC ST ಕ್ಯಾಟಗರಿದು ಒಂದು ಸ್ವಲ್ಪ ಪ್ಲಸ್ ಆರ್ ಮೈನಸ್ ತುಂಬ ಇರುತ್ತೆ. ಎಕ್ಸಾಕ್ಟ್ಲಿ ಆಗಿ ನಾವೇನು ಹೇಳೋಕ್ಕಾಗಲ್ಲ, ಬಟ್ ಆ್ಯಕ್ಚುಲಿ ಒಂದು ರೇಂಜ್ ಹೇಳ್ಬೋದು ಅನ್ಸುತ್ತೆ, ನೋಡೋಣ. ಓಕೆ, ಒಂದು 70 ಆ್ಯಡ್ ಮಾಡಿದ್ರೆ 465 462. ಓಕೆ, ಇದು ಕರ್ನಾಟಕದಲ್ಲಿ ನೀವು ಅಟ್ಲೀಸ್ಟ್ ಒಂದು ಸೆಮಿ ಗೌರ್ಮೆಂಟ್ ತಗೋಬೇಕಂದ್ರೆ ಬೇಕಾಗಿರುವಂತ ಮಾರ್ಕ್ಸ್ ಅಂತ ನನ್ನ ಅನಿಸಿಕೆ. ಓಕೆ, ಇದಕ್ಕಿಂತ ಕೆಳಗಡೆ ಒಂದು 30 marks ಕಮ್ಮಿ ಇರಲಿ. ಓಕೆ, 30 marks ಕಮ್ಮಿ ಇರಲಿ, ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗೋಗಿಲ್ಲ, ಚಾನ್ಸ್ ಇದೆ. ಓಕೆ, ಇವಾಗ ಚಿಲ್ ಮಾಡಿ, ಎಷ್ಟೇ ಮಾರ್ಕ್ಸ್ ಬಂದಿರಲಿ ಚಿಲ್ ಮಾಡಿ, ಒಂದು ಸ್ವಲ್ಪ ಒಂದು 10 days ವರೆಗೆ ಚಿಲ್ ಮಾಡಿ. ಅದಾದ್ಮೇಲೆ ನೀವು
ತಲೆ ಕೆಡ್ಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ರಿಸಲ್ಟ್ ಬರೋವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ರಿಸಲ್ಟ್ ಬಂದಾಗ ಏನೇನೋ ಆಗ್ಬಿಟ್ರೆ ಅದು ಇನ್ನೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಮ್ಮ ಬ್ಯಾಚ್ ನೋಡೋದಾದ್ರೆ ನಮ್ದೆಲ್ಲ ಒಳ್ಳೊಳ್ಳೆ ಸ್ಕೋರ್ ಆಗಿತ್ತು. ರಿಸಲ್ಟ್ ಬಂದಾಗ್ಲಂತೂ ಫುಲ್ ಕನ್ಫ್ಯೂಷನ್, ಎಷ್ಟೆಷ್ಟೋ ಮಾರ್ಕ್ಸ್ ವೇರಿಯೇಷನ್ಸು ಆ ರೀತಿ ಎಲ್ಲ ಇರುತ್ತೆ. ಈಗ ರಿಸಲ್ಟ್ ಬರೋವರೆಗೆ ನೀವು ಒಂದು ಸ್ವಲ್ಪ ಕೂಲಾಗಿ ಎಂಜಾಯ್ ಮಾಡ್ಕೊಂಡಿರಿ. ನಿಮ್ದು ಎಷ್ಟು ಸ್ಕೋರ್ ಬಂದಿದೆ ಅಂತ ಹಾಕಿ, ಯಾವ ಕಾಲೇಜ್ ಸಿಗುತ್ತೆ ಅಂತ ಏನಾದ್ರು ಕೇಳೋದಾದ್ರೆ ಕೇಳಿ, ಟೆಕ್ಸ್ಟ್ ಅದು ಕಮೆಂಟ್ ಮಾಡಿ. ಓಕೆ, ಇನ್ನು ಮೆಂಬರ್ಶಿಪ್ ಇತ್ತು ಅಂದರೆ ನಮ್ಮದು ಚಾನಲ್ದು ಬೇಗ ರಿಪ್ಲೈಸ್ ಆಗಿರ್ಬೋದು, ಯಾವ್ಯಾವ ಕಾಲೇಜ್ ಸಿಗುತ್ತೆ ಏನೇಂತ ಅಂತ ಬೇಗ ಹೆಲ್ಪ್ ಮಾಡೋ ಅಂತ ಟ್ರೈ ಮಾಡ್ತೀನಿ. ಓಕೆ, ಸದ್ಯದಲ್ಲಿ ನಾಡಿದ್ದು ನನಗೆ ಎಕ್ಸಾಮ್ ಇದೆ. ನಾಡ್ದು ಎಕ್ಸಾಮ್ ಬರೆದು 3 days ಇರುತ್ತೆ ಕಂಟಿನ್ಯೂಸ್ ಎಕ್ಸಾಮು. 3 days ಎಕ್ಸಾಮ್ ಮುಗಿಸಿದ ಮೇಲೆ ನಿಮಗೆ ಗೌರ್ಮೆಂಟ್ ಕಾಲೇಜ್ದು ಎಷ್ಟೆಷ್ಟು ಕಟ್ ಆಫ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಸದ್ಯಕ್ಕೆ ಪ್ರೈವೇಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಕೌನ್ಸಿಲಿಂಗ್ದು ಪ್ರೊಸೀಜರ್ ಆಗಿರ್ಬೋದು, ಮತ್ತು ಹೇಗೆ ಆಪ್ಷನ್ ಎಂಟ್ರಿ ಮಾಡೋದು, ಅದೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮತ್ತು ಪ್ರತಿಯೊಂದು ಕಾಲೇಜ್, ಲೈಕ್ ಈಗ BMC ಕಟ್ ಆಫ್ ಬೇಕು, MMC ಕಟ್ ಆಫ್ ಬೇಕು, ಶ್ರೀ ಅಟಲ್ ಬಿಹಾರಿ ನಮ್ಮ ಕಾಲೇಜ್ ಕಟ್ ಆಫ್ ಬೇಕು, ಪ್ರತಿಯೊಂದು ಕಾಲೇಜು ಕಟ್ ಆಫ್ ಎಲ್ಲ ಪ್ರಿಡಿಕ್ಟ್ ಮಾಡಿ ನಿಮಗೆ ಶೋ ಮಾಡ್ತಿರ್ತೀನಿ. ಲೈಕ್ ಈವನ್ ಸೆಮಿ ಗೌರ್ಮೆಂಟ್ ಲೈಕ್ MS ರಾಮಯ್ಯ, ಕೆಂಪೇಗೌಡ, ಪ್ರತಿಯೊಂದು ಕಾಲೇಜು ಕಟ್ ಆಫ್ ಪ್ರಿಡಿಕ್ಟ್ ಮಾಡಿ ಶೋ ಮಾಡ್ತೀನಿ. ಓಕೆ, ವಿಡಿಯೋಸ್ ಇನ್ಮೇಲಿಂದ ಕೌನ್ಸಿಲಿಂಗ್ ರಿಲೇಟೆಡ್ ಯಾವುದೇ ವಿಡಿಯೋಸ್ ಇರಲಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನಂದಂತ ಅಲ್ಲ, ಬೇರೆ ಯಾರದೇ ಇರಲಿ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡೋದು ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಲೆಂತಿ ಆಯಿತು ವಿಡಿಯೋ, ಆ್ಯಕ್ಚುಲಿ ಇರಲಿ, ನೋ ಪ್ರಾಬ್ಲಮ್. ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಲೆಂತಿ ಆಗಿದ್ದು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.